ನಮಸ್ಕಾರ ನ್ಯೂಸ್ 3ಗೆ ಸ್ವಾಗತ. ನಾನು ನವಿತಾ ಜೈನ್. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಕೊಟ್ಟಂತಹ ಇವತ್ತಿನ ತೀರ್ಪಿಗೆ ಸಿಎಫ್ಐ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಸಿಎಫ್ಐ ಸಂಘಟನೆಯ ಮುಖಂಡರುಗಳು ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಪ್ರಮುಖವಾಗಿ ಅದರಲ್ಲಿ ನ್ಯಾಯಮೂರ್ತಿಗಳ ಮೇಲೆ ಒತ್ತಡ ಇತ್ತು ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಪೂರ್ಣ ಪೀಠವನ್ನ ಅವಮಾನಿಸಿದ ಸಿಎಫ್ಐ ಮಾತನಾಡುವಂತಹ ಬರದಲ್ಲಿ ತೀರ್ಪಿನ ವಿಚಾರವನ್ನ ಹೇಳುವಂತಹ ಸಂದರ್ಭದಲ್ಲಿ ಕೋರ್ಟ್ ಆಗಿರ್ಬೋದು, ನ್ಯಾಯಾಧೀಶರ ಬಗ್ಗೆ ಆರೋಪವನ್ನ ಮಾಡ್ತಾರೆ. ನ್ಯಾಯಮೂರ್ತಿಗಳ ಮೇಲೆ ಒತ್ತಡವಿತ್ತು ಅನ್ನುವ ಆರೋಪವನ್ನ ಮಾಡ್ತಾರೆ. ಬೆಂಗಳೂರಲ್ಲಿ ಸಿಎಫ್ಐ ಮುಖಂಡರು ಈ ಆರೋಪವನ್ನ ಮಾಡಿದ್ದು, ತೀರ್ಪಿನ ಬಳಿಕ ಸಿಎಫ್ಐ ಕೊಂಕು ಮಾತಾಡ್ತಾ ನ್ಯಾಯಮೂರ್ತಿಗಳ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಿಎಫ್ಐ ಮುಖಂಡರು ನಮಗೆ ಇದು ತೀರ್ಪು ಅಷ್ಟೇ, ಆದ್ರೆ ಇದು ನ್ಯಾಯ ಅಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಇದೆ ಅಂತೆಲ್ಲ ಅದು ಸ್ಪಷ್ಟ ಕಾಣ್ತಾ ಇದೆ ನಮ್ಗೆ ಇದರಲ್ಲಿ. ಯಾಕಂದ್ರೆ ಯಾವ ತರ ಹೈಕೋರ್ಟ್ಗೆ ಒತ್ತಡ ಹಾಕಿದ್ದಾರೆ ಅಂದ್ರೆ 8 ತಾರೀಕಿಗೆ ಜಡ್ಜ್ಮೆಂಟ್ ಬರುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಅವತ್ತು ಎಂಟೈರ್ ಕರ್ನಾಟಕದಲ್ಲಿ ಕೇಸರಿ ಶಾಲಾ ಹಾಕೊಂಡು ಏನ್ ಮಾಡ್ತಾರೆ, ಗಲಭೆ ಸೃಷ್ಟಿಸ್ತಾರೆ. ಶಾಲೆಗಳಿಗೆ ಕಲ್ಲು ಹೊಡಿತಾರೆ, ಭಗವಧ್ವಜವನ್ನು ರಾಷ್ಟ್ರಧ್ವಜದಲ್ಲಿ ಹಾರಿಸ್ತಾರೆ, ಎಲ್ಲ ಕಡೆಯಲ್ಲಿ ವಿದ್ಯಾರ್ಥಿನಿಯರ ಮೇಲೆ ದಾಳಿಗೆ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ಕೂಡ 8 ತಾರೀಕು ನಾವು ಗಮನಿಸಿರುವಂತದ್ದು. ಅವತ್ತು ತೀರ್ಪು ಬರುತ್ತೆ. ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲಿ ಹಿಜಾಬ್ ಮತ್ತು ಕೇಸರಿ ಶಾಲೆಗೆ ತುಲನೆ ಮಾಡಿಕೊಂಡು ಒಂದು ಇಂಟ್ರಿಮ್ ಆರ್ಡರ್ ಮಾಡ್ತಾರೆ. ಅವತ್ತು ನಮಗೆ ಅನ್ಕೊಳ್ಳುತ್ತೆ ಯಾವ ತರ ಹೈಕೋರ್ಟ್ ಅಲ್ಲಿ ಇವತ್ತು ಡಿಸಿಷನ್ ಬರುತ್ತೆ ಅನ್ನುವಂಥದ್ದು. ಇದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಇದೊಂದು ಒತ್ತಡದ ಮೇರೆಗೆ ಕೊಟ್ಟಿರುವಂತಹ ತೀರ್ಪಾಗಿರಬಹುದು, ಇಲ್ಲದ್ರೆ ಇದನ್ನು ಒಪ್ಪುವಂತ ವಿಚಾರ ಅಲ್ಲ. ಕರ್ನಾಟಕದ ಹೈಕೋರ್ಟ್ ಅಲ್ಲಿ ಈ ತರದೊಂದು ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳಿದ್ರು ಯಾವ್ದು ಕೂಡ ಎಕ್ಸ್ಪೆಕ್ಟ್ ಮಾಡೋದಂತ ವಿಚಾರ ಇದರಲ್ಲಿ. ಒತ್ತಡ ಇದೆ ಅಂತೆಲ್ಲ ಅದು ಸ್ಪಷ್ಟ ಕಾಣ್ತಾ ಇದೆ ನಮ್ಗೆ ಇದರಲ್ಲಿ. ಯಾಕಂದ್ರೆ ಯಾವ ತರ ಹೈಕೋರ್ಟ್ಗೆ ಒತ್ತಡ ಹಾಕಿದ್ದಾರೆ ಅಂದ್ರೆ 8 ತಾರೀಕಿಗೆ ಜಡ್ಜ್ಮೆಂಟ್ ಬರುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಅವತ್ತು ಎಂಟೈರ್ ಕರ್ನಾಟಕದಲ್ಲಿ ಕೇಸರಿ ಶಾಲಾ ಹಾಕೊಂಡು ಏನ್ ಮಾಡ್ತಾರೆ, ಗಲಭೆ ಸೃಷ್ಟಿಸ್ತಾರೆ. ಶಾಲೆಗಳಿಗೆ ಕಲ್ಲು ಹೊಡಿತಾರೆ, ಭಗವಧ್ವಜವನ್ನು ರಾಷ್ಟ್ರಧ್ವಜದಲ್ಲಿ ಹಾರಿಸ್ತಾರೆ, ಎಲ್ಲ ಕಡೆಯಲ್ಲಿ ವಿದ್ಯಾರ್ಥಿನಿಯರ ಮೇಲೆ ದಾಳಿಗೆ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ಕೂಡ 8 ತಾರೀಕು ನಾವು ಗಮನಿಸಿರುವಂತದ್ದು. ಅವತ್ತು ತೀರ್ಪು ಬರುತ್ತೆ. ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲಿ ಹಿಜಾಬ್ ಮತ್ತು ಕೇಸರಿ ಶಾಲೆಗೆ ತುಲನೆ ಮಾಡಿಕೊಂಡು ಒಂದು ಇಂಟ್ರಿಮ್ ಆರ್ಡರ್ ಮಾಡ್ತಾರೆ. ಅವತ್ತು ನಮಗೆ ಅನ್ಕೊಳ್ಳುತ್ತೆ ಯಾವ ತರ ಹೈಕೋರ್ಟ್ ಅಲ್ಲಿ ಇವತ್ತು ಡಿಸಿಷನ್ ಬರುತ್ತೆ ಅನ್ನುವಂಥದ್ದು. ಇದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಇದೊಂದು ಒತ್ತಡದ ಮೇರೆಗೆ ಕೊಟ್ಟಿರುವ ಹಿಜಾಬ್ ವಿವಾದದ ಹಿಂದೆ ಕಾಣದ ಕೈವಾಡಗಳು ಇದೆಯಾ? ಈ ರೀತಿಯ ವಾದಕ್ಕೆ ಘಟನಾವಳಿಗಳು ಪುಷ್ಟಿ ನೀಡ್ತಾ ಇವೆ. ಹಿಜಾಬ್ ತೀರ್ಪಿನ ವೇಳೆ ತನಿಖೆಗೆ ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್ನ ಪೂರ್ಣ ಪೀಠ. ಹಿಜಾಬ್ ವಿವಾದ ಈ ರೀತಿಯಾಗಿ ಭುಗಿಲೋಳೋದಕ್ಕೆ ಏನ್ ಕಾರಣ? ಇದರ ಹಿಂದೆ ಏನಿದೆ? ಯಾವ ಕಾರಣದ ಕೈವಾಡಗಳೇನಾದ್ರೂ ಇದೆಯಾ? ಈ ರೀತಿಯ ವಾದಕ್ಕೆ ಒಂದಷ್ಟು ಘಟನಾವಳಿಗಳು ಪುಷ್ಟಿಯನ್ನ ಕೊಡ್ತಾ ಇದೆ. ಅದೇ ಕಾರಣಕ್ಕಾಗಿ ಸಮಾಜದ ಸಾಮರಸ್ಯ ಕದಡಲು ಪ್ರಯತ್ನ ಆಗಿದ್ದೇ ಆದ್ರೆ, ಅಂತಹ ಘಟನೆಗಳೇನಾದ್ರೂ ನಡೆದಿದ್ರೆ ಹಿಜಾಬ್ ತೀರ್ಪಿನ ವೇಳೆನೆ ತನಿಖೆಗೆ ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್. ಸಮಾಜದ ಸಾಮರಸ್ಯ ಕದಡಲು ಪ್ರಯತ್ನ ಆಗಿದೆಯಾ? ಈ ಬಗ್ಗೆ ಯಾವುದೇ ರೀತಿಯ ವಿಳಂಬ ಇಲ್ಲದೆ ತನಿಖೆಯಾಗ್ಲಿ. ತೀರ್ಪಿನ ವೇಳೆ ಪೂರ್ಣ ಪೀಠ ಈ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದೆ. ಹಿಜಾಬ್ ವಿವಾದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದೆ. ಕೇವಲ ರಾಜ್ಯ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿದೆ. 2 ತಿಂಗಳುಗಳ ಕಾಲ ಆಲ್ಮೋಸ್ಟ್ ಯಾವ ರೀತಿಯಂತಹ ಘಟನಾವಳಿಗಳು ನಡೆಯಿತು ಇವೆಲ್ಲವನ್ನ ಕೂಡ ಕೂಲಂಕಷವಾಗಿ ಬಹಳ ಸೀರಿಯಸ್ ಆಗಿ ಗಮನಿಸಿದಂತಹ ಇವತ್ತು ಹೈಕೋರ್ಟ್ನ ಪೂರ್ಣ ಪೀಠ ಮತ್ತೊಂದು ಸೂಚನೆಯನ್ನ ಸರ್ಕಾರಕ್ಕೆ ನೀಡಿದೆ. ಅದು ಈ ಒಂದು ಹಿಜಾಬ್ ವಿವಾದದ ಹಿಂದೆ ಏನಾದ್ರೂ ಕಾರಣದ ಕೈವಾಡ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದೆ. ಅಂತಹ ಘಟನಾವಳಿಗಳು ಒಂದಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ ಅನ್ನೋದನ್ನ ಹೇಳಿದೆ. ಪ್ರಮುಖವಾಗಿ ಅಂತಹ ಘಟನೆಗಳೇನಾದ್ರೂ ಆಗುವಂತಹ ಸಂದರ್ಭಗಳು ಇದ್ದಿದ್ರೆ ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆಯನ್ನ ಹೈಕೋರ್ಟ್ನ ಪೂರ್ಣ ಪೀಠ ಕೊಟ್ಟಿದೆ. ಇವತ್ತು ತೀರ್ಪು ಕೊಡುವಂತಹ ಸಂದರ್ಭದಲ್ಲೇ ಈ ಒಂದು ಸೂಚನೆಯನ್ನು ನೀಡಿದೆ. ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನ ಪೂರ್ಣ ಪೀಠ ಕೊಟ್ಟಂತಹ ತೀರ್ಪಿನ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿದ್ದಾರೆ. ನೋಡೋಣ. ಶಾಲಾ ಮಕ್ಕಳಿಗೆ ಸ್ವತಂತ್ರವಾಗಿ ಯೋಚನೆ ಮಾಡೋಕೆ ಕೂಡ ಅವಕಾಶವನ್ನು ಕೊಡಬೇಕು. ಆದರೆ ಈ ಒಂದು ಯೋಚನೆಯ ಹಿಂದೆ, ಈ ಹೋರಾಟದ ಹಿಂದೆ ಯಾವುದೋ ಕಾಣದ ಕೈಗಳ ಶಕ್ತಿ ಇದೆ ಮತ್ತು ಕೆಲವು ವ್ಯಕ್ತಿಗಳು ಮತ್ತು ಕೆಲವು ಸಂಘಟನೆಗಳು ಅವರನ್ನ ಲೀಡ್ ಮಾಡಿದ್ವು ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಈ ವ್ಯವಸ್ಥೆಯ ಹಿಂದೆ ಒಂದು ಕಾಣದ ಕೈಗಳ ಶಕ್ತಿ ಇದೆ ಮತ್ತು ಸಂಘಟನೆಯ ಬೆಂಬಲ ಇದೆ ಅಂತ ಹೇಳಿ. ಇದಾದ ಮೇಲೆ ಇದರ ಹಿಂದೆ ಇರುವಂತಹ ಶಕ್ತಿ ಯಾವುದು ಇದನ್ನು ಪತ್ತೆ ಮಾಡಬೇಕಾಗಿದೆ. ಇದಾದ ಮೇಲೆ ಹರ್ಷನ ಕೊಲೆಯ ಪ್ರಕರಣ, ಅದರಲ್ಲಿ ಶಿವಮೊಗ್ಗದಲ್ಲಿ ಮಚ್ಚು ಮತ್ತು ಲಾಂಗಿ ಹಿಡ್ಕೊಂಡು ರಸ್ತೆಯಲ್ಲೇ
ಪೊಲೀಸರನ್ನ ಎದುರಿಸಿದಂತ ಒಂದು ಗುಂಪು. ಇದರ ಹಿಂದಿರುವಂತ ಶಕ್ತಿ ಯಾವುದು ಮತ್ತು ಇದಕ್ಕೆ ಬೆಂಬಲ ಕೊಟ್ಟವರು ಯಾರು? ಇದೆಲ್ಲವೂ ಕೂಡ ಈ ರೀತಿಯ ಒಂದು ಬಡ ಹೆಣ್ಣು ಮಕ್ಕಳನ್ನ ಪ್ರಚೋದನೆ ಮಾಡಿ ಇದನ್ನು ಲೀಡ್ ಮಾಡುವಂಥದ್ದು ಮಾಡ್ತಾ ಇದೆ. ಅದಕ್ಕಾಗಿ ನನಗೆ ವಿಶ್ವಾಸ ಇದೆ, ಇದನ್ನ ರಾಜ್ಯ ಸರ್ಕಾರ ಇಂಥ ಕಾಣದ ಕೈಗಳ ಶಕ್ತಿಯನ್ನ ಪತ್ತೆ ಮಾಡ್ತಾರೆ ಮತ್ತೆ ಶಿಕ್ಷೆ ಕೊಡ್ತಾರೆ. ನಾನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ, ಮಾನ್ಯ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದೀನಿ, ನನಗೆ ಉತ್ತರನೂ ಬಂದಿದೆ, ನಿನ್ನ ಪತ್ರ ಬಂದಿದೆ ಅಂತ ಹೇಳಿ. ಅದರಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಈ ಕಾಣದ ಕೈಗಳ ಶಕ್ತಿಯನ್ನ ಪತ್ತೆ ಮಾಡಬೇಕು ಅಂದ್ರೆ NIA ಯಿಂದ ತನಿಖೆ ಆಗಬೇಕು ಅಂತ ಹೇಳಿ. ನನಗೆ ವಿಶ್ವಾಸ ಇದೆ, ರಾಜ್ಯ ಸರ್ಕಾರ ತಕ್ಷಣ ಇದನ್ನು NIA ಗೆ ಒಪ್ಪಿಸುತ್ತೆ ಮತ್ತು ಈ ಕಾಣದ ಶಕ್ತಿಗಳನ್ನ ಪತ್ತೆ ಮಾಡುತ್ತೆ ಅನ್ನುವಂತ ವಿಶ್ವಾಸ ಇದೆ. ಮತ್ತೆ ಅದಕ್ಕೆ ಶಿಕ್ಷೆ ಕೊಟ್ರೆ ಖಂಡಿತ ನಮ್ಮ ಸಮಾಜ ಒಟ್ಟಾಗಿ ಒಂದಾಗಿ ಧರ್ಮವನ್ನ ಶಿಕ್ಷಣದಲ್ಲಿ ತರಬಾರದು, ಧರ್ಮವನ್ನ ಉದ್ಯೋಗದಲ್ಲಿ ತರಬಾರದು, ಧರ್ಮವನ್ನ ಬಡತನದಲ್ಲಿ ತರಬಾರದು, ಧರ್ಮವನ್ನ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ತರಬಾರದು ಅನ್ನುವಂಥ ನಮ್ಮ ಅಪೇಕ್ಷೆ ಏನಿದೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡುವಂತ ಅಗತ್ಯ ಇದೆ. ಆ ರೀತಿ ಆಗ್ಬೇಕನ್ನುವಂತ ಅಪೇಕ್ಷೆ ನಂದಿದೆ. ಮೊನ್ನೆ ನಡೆದಂತ ಎಲ್ಲಾ ಘಟನೆಗಳ ಬಗ್ಗೆ, ಕಾಣದ ಕೈಗಳು ಇರಬಹುದು ಅಥವಾ ಹರ್ಷಣ ಪ್ರಕರಣ, ಅದರ ನಂತರ ಆದಂತ ಪ್ರಕರಣಗಳ ಬಗ್ಗೆ NIA ತನಿಖೆ ನಡೆದರೆ ಖಂಡಿತವಾಗಿ ಇದರ ಹಿಂದಿರುವಂತ ಶಕ್ತಿಗಳ ಅರಿವು ಆಗತ್ತೆ ಮತ್ತು ಶಿಕ್ಷಣ ಆಗತ್ತೆ ಅನ್ನುವಂತ ವಿಶ್ವಾಸ ಇದೆ. ತೀರ್ಪು ಬಹಳ ಐತಿಹಾಸಿಕವಾದಂಥ ಒಂದು ತೀರ್ಪು ಇದು. ಹಿಜಾಬ್ ಧರ್ಮದ ಒಂದು ಅಂಗ ಅಲ್ಲ ಅನ್ನುವಂಥದ್ದು ಮಹತ್ವದ ಹೇಳಿಕೆಯನ್ನು ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ನೆಮ್ಮದಿಯನ್ನು ಕೊಟ್ಟಿದೆ. ಯೂನಿಫಾರ್ಮು ನಮ್ಮ ಸರ್ಕಾರ ಬಂದರ ಮೇಲಲ್ಲ, ಬ್ರಿಟಿಷ್ ಸರ್ಕಾರದಿಂದನೂ ಕೂಡ ಶಾಲೆಗಳಲ್ಲಿ ಇತ್ತು. ಸಮಾನತೆಯ ಸಂಕೇತ ಅದು. ನಮ್ಮ ಮಾನಸಿಕವಾಗಿ ನಮ್ಮ ಮಕ್ಕಳನ್ನ ಮೇಲು ಕೀಳು ಬಡವ ಬಲ್ಲಿದ ಈ ಒಂದು ಇದರಿಂದ ಮುಕ್ತಿ ಮಾಡುವಂಥ ಒಂದು ಮಾನಸಿಕತೆಯನ್ನು ಯೂನಿಫಾರ್ಮ್ ಮಾಡ್ತಾ ಇದೆ. ಹಾಗಾಗಿ ಅದನ್ನು ವಿರೋಧಿಸ್ತಕ್ಕಂಥ ಯಾರು ಮತಾಂಧ ಶಕ್ತಿಗಳು ನಮ್ಮ ನಡುವೆ ಇದ್ದರು ಅವರು ಪ್ರಕಟೀಕರಣ ಆದರು ಈ ಹಿಜಾಬಿನ ಪ್ರಕರಣದಲ್ಲಿ. ತೀರ್ಪು ಬಹಳ ಐತಿಹಾಸಿಕವಾದಂಥ ಒಂದು ತೀರ್ಪು. ಹಿಜಾಬ್ ವಿಚಾರದಲ್ಲಿ ಹೈಕೋರ್ಟ್ ಉತ್ತಮ ನಿರ್ಧಾರವನ್ನ ಪ್ರಕಟಿಸಿದೆ. ಹೈಕೋರ್ಟ್ ತೀರ್ಪನ್ನ ಎಲ್ಲರೂ ಸ್ವಾಗತ ಮಾಡ್ತೇವೆ ಅಂತ ಹೇಳಿ ಹಾಸನದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಜಾಬ್ ವಿಚಾರವನ್ನ ಇಟ್ಕೊಂಡು ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ವಾತಾವರಣವನ್ನ ಕಲುಷಿತಗೊಳಿಸುವಂತಹ ಪ್ರಯತ್ನಗಳು ನಡೀತಾ ಇತ್ತು. ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸಬೇಕು ಅನ್ನುವ ಹುನ್ನಾರ ಕೆಲವು ದುಷ್ಟ ಶಕ್ತಿಗಳಿಂದ ಇತ್ತು. ಹಾಸನದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಹಿಜಾಬ್ ವಿಚಾರದಲ್ಲಿ ಬಹಳ ತನ್ನ ಉತ್ತಮ ನಿರ್ಧಾರವನ್ನು ಇವತ್ತು ಪ್ರಕಟಿಸಿದೆ. ಜಡ್ಜ್ಮೆಂಟ್ ಏನು ಕೊಟ್ಟಿದೆ, ನಾವೆಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡ್ತೇವೆ. ಏನು ಹಿಜಾಬ್ ವಿಚಾರವನ್ನು ಇಟ್ಕೊಂಡು ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ವಾತಾವರಣವನ್ನು ಕಲುಷಿತಗೊಳಿಸ್ತಕ್ಕಂಥ ಪ್ರಯತ್ನ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಹದಗೆಡಿಸಬೇಕು ಅಂತಕ್ಕಂಥ ಹುನ್ನಾರ ಏನು ದುಷ್ಟಶಕ್ತಿಗಳಿಂದ ಇತ್ತು, ಇವೆಲ್ಲರಿಗೂ ಕೂಡ ಒಂದು ಚಾಟಿ ಬೀಸೋ ರೀತಿಯಲ್ಲಿ ಇವತ್ತು ರಾಜ್ಯದ ಉಚ್ಚ ನ್ಯಾಯಾಲಯ ಇವತ್ತು ತನ್ನ ನಿರ್ಧಾರವನ್ನು ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಇನ್ಮೇಲಾದರೂ ಅರ್ಥ ಮಾಡಿಕೊಂಡು ಈ ರೀತಿ ದುಸ್ಸಾಹಸಕ್ಕೆ ಕೈ ಹಾಕ್ತಕ್ಕಂಥದ್ದು ಇನ್ಮೇಲಾದರೂ ದುಷ್ಟಶಕ್ತಿಗಳು ಕೈ ಬಿಡಬೇಕು ಅಂತಕ್ಕಂಥ ಸಂಗತಿನೇ ಸಂದರ್ಭನ ಹೇಳೋದಕ್ಕೆ ಇಚ್ಛಪಡ್ತೇನೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಇವತ್ತು ತೀರ್ಮಾನ ಆಗಿದ ನಂತರ ಸುಪ್ರೀಂ ಕೋರ್ಟ್ ಅವರ ಹೋಗ್ತಕ್ಕಂಥದ್ದು ಸ್ವತಂತ್ರರು, ಯಾರು ಬೇಕಾದ್ರೂ ಹೋಗ್ಬೋದು. ಆದರೆ ಇವತ್ತು ನಾವೊಂದು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ತ್ರಿಸದಸ್ಯ ಪೀಠ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಭಾಳ ಸುದೀರ್ಘವಾಗಿ ಎಲ್ಲ ನ್ಯಾಯವಾದಿಗಳ ಒಂದು ವಾದವನ್ನು ಕೇಳಿಕೊಂಡು ಇವತ್ತೊಂದು ಸ್ಪಷ್ಟವಾದಂಥ ಒಂದು ತೀರ್ಮಾನ ಕೊಟ್ಟಿರ್ತಕ್ಕಂಥದ್ದು. ನಮಗೆ ವಿಶ್ವಾಸ ಇದೆ, ಸುಪ್ರೀಂ ಕೋರ್ಟಿಗೆ ಹೋದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಮ್ಮ ಪರವಾಗಿ ಒಂದು ಜಯ ಸಿಗ್ತದೆ. ಏನೋ ಈ ಒಂದು ತೀರ್ಪಿನ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಹಾಗೆಯೇ ಮಾಜಿ ಸಿಎಂಗಳಾದಂತಹ BS ಯಡಿಯೂರಪ್ಪ, ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ನೋಡೋಣ. ತ್ರಿಸದಸ್ಯ ಪೀಠ ಉಚ್ಚ ನ್ಯಾಯಾಲಯದ ಏನು ತೀರ್ಪು ಕೊಟ್ಟಿದೆ, ನಾವೆಲ್ಲರೂ ಕೂಡ ಇದನ್ನು ಪಾಲಿಸಬೇಕು. ಇದನ್ನು ನಾವು ಅನುಷ್ಠಾನಗೊಳಿಸುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು, ಶಾಂತಿಯನ್ನು ಕಾಪಾಡಬೇಕು. ಈ ಒಂದು ತೀರ್ಪಿನ ನಂತರ ನಾವೆಲ್ಲರೂ ಒಪ್ಪಿಕೊಂಡು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಏನು ತೀರ್ಪಿನ ಅನ್ವಯ ಬರುವಂತಹ ದಿನಗಳಲ್ಲಿ ನಮ್ಮ ಎಜುಕೇಷನನ್ನು, ನಮ್ಮ ಶಿಕ್ಷಣವನ್ನು ಮಕ್ಕಳಿಗೆ ಕೊಡೋದಕ್ಕೆ ಎಲ್ಲರೂ ಕೂಡ ಇದರಲ್ಲಿ ಸಹಕಾರ ಮಾಡಬೇಕು. ಸಂವಿಧಾನ ಧರ್ಮಕ್ಕಿಂತ ದೊಡ್ಡದು ಎಂಬುದನ್ನು
ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಸಾಬೀತುಪಡಿಸಿದೆ. ಭಾರತದ ಸಂವಿಧಾನದಲ್ಲಿ ನಂಬಿಕೆ ಇರುವಂಥ ಎಲ್ಲರೂ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಗೌರವಿಸಬೇಕು. ಈ ವಿಷಯವನ್ನು ಇನ್ನು ಮುಂದೆ ಅನಗತ್ಯವಾಗಿ ವಿವಾದ ಮಾಡದೆ ಧರ್ಮ ನಿರಪೇಕ್ಷಿತವಾಗಿ ನಾವೆಲ್ಲರೂ ಸ್ವಾಗತಿಸಬೇಕೆಂದು ಸಾರ್ವಜನಿಕರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಡಿಸಿಷನ್ ಆಫ್ ದಿ ಹೈಕೋರ್ಟ್ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ, ಗೊತ್ತಾಯ್ತಾ. ನಾನು ಅದು ಪೂರ್ಣ ಪಾಠ ನೋಡಿಲ್ಲ. ಆರ್ಡರ್ಸ್ನ ಹೈಕೋರ್ಟ್ ಆರ್ಡರ್ಸ್ದು ಏನಾಗಿದೆ, ಜಡ್ಜ್ಮೆಂಟ್ ಏನಾಗಿದೆ ಅನ್ನೋದು ನಾನು ಪೂರ್ಣ ಓದಿಲ್ಲ. ಅದು ಓದಿದ ಮೇಲೆ ರಿಯಾಕ್ಟ್ ಮಾಡ್ತೀನಿ. ಹಿಜಾಬ್ ಮೊದಲಿಂದ ಹಾಕುತ್ತಾ ಇದ್ದಾರೆ, ಇದರಿಂದ ಯಾರಿಗೂ ತೊಂದರೆ ಆಗಲ್ಲ ಅಥವಾ ಅದರಿಂದ ಯಾರಿಗೂ ನಷ್ಟನೂ ಆಗೋದಿಲ್ಲ. ಹಾಕೊಳ್ಳಿ ಬಿಡಿ, ಏನಂತ ಈಗ ಅಂತ ಹೇಳಿದ್ದು ನಾವು. ಬಿಕಾಸ್ ಅವ್ರೇನು ಹೇಳ್ತಾರೆ, ಹಿಜಾಬು ಹಾಕತ್ತೀವಿ, ಇದನ್ನು ಹಾಕತ್ತೀವಿ ಅಂತ, ಇದು ಯೂನಿಫಾರ್ಮ್ ಹಾಕತ್ತೀವಿ ಅಂತ ಹೇಳ್ತಾರೆ, ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳಿದ್ದು. ಇದರಲ್ಲಿ ಕಪಾಳ ಮೋಕ್ಷ ಆಗಲಿ ಇನ್ನೊಂದು ಮೋಕ್ಷ ಹೆಂಗಾಗ್ತದೆ? ಕೋರ್ಟ್ ಆದೇಶ ಕೋರ್ಟ್ ಆದೇಶಕ್ಕೆ ಎಲ್ಲರೂ ತಲೆ ಬಾಗಬೇಕು. ಕೋರ್ಟ್ ಆದೇಶ ಏನು ಬಂದಿದೆ ಅಂತ ನಾನು ನೋಡ್ತೀನಿ ಡೀಟೇಲ್. ಅದು ಕಾಗ್ತಾಳೀಯವಾಗಿದೆ. ನಾನು ನಿನ್ನೆ ದಿನ ಈ ಒಂದು ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿದಂಥದ್ದು ನಿಲುವಳಿ ಸೂಚನೆ, ಇವತ್ತು ಹೈಕೋರ್ಟ್ನ ಕಾಯ್ದಿರಿಸಿದ ತೀರ್ಪು ಹೊರಗೆ ಬಂದಿರತಕ್ಕಂಥದ್ದು. ಇದ್ರ ಮೇಲೆ ಬಹುಶಃ ಅದು ನಾನು ಟಿ ವಿಲಿ ನೋಡ್ತಾ ಇದ್ದೆ, ಕಾಂಗ್ರೆಸ್ನವರು ಸಹ ನಾಳೆ ಈ ರಾಜ್ಯದ ಒಂದು ಕಾನೂನು ವ್ಯವಸ್ಥೆ ಬಗ್ಗೆ ನೋಟಿಸನ್ನು ಕೊಡ್ತಾರೆ ಅಂತಕ್ಕಂಥ ಯಾವುದೋ ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ. ನಾಳೆ ದಿನ ಸದನದಲ್ಲಿ ಸಭಾಧ್ಯಕ್ಷರು ಅವಕಾಶ ಕೊಟ್ಟಾಗ ನಿಲುವಳಿಯ ಸೂಚನೆ ಏನಿದೆ ನಾನು ಮಂಡಿಸಿರ್ತಕ್ಕಂಥದ್ದು, ಅಲ್ಲಿ ನಾನು ಏನು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಅದರ ಬಗ್ಗೆ ನಾಳೆ ಅಲ್ಲಿ ಚರ್ಚೆ ಮಾಡ್ತೀನಿ. ಇವತ್ತು ಸದ್ಯಕ್ಕೆ ಕೋರ್ಟ್ನ ಆದೇಶ ಏನಿದೆ, ತ್ರಿಸದಸ್ಯ ಪೀಠ ಕೊಟ್ಟಿರ್ತಕ್ಕಂಥ ಆದೇಶವನ್ನು ನಾವೆಲ್ಲರೂ ಪಾಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಅದರ ಜೊತೆಯಲ್ಲಿ ಸರ್ಕಾರದ ಕರ್ತವ್ಯ ಶಾಲೆಗಳಲ್ಲಿ ಮಕ್ಕಳ ಒಂದು ಭವಿಷ್ಯಕ್ಕೆ ಆಗಿರ್ತಕ್ಕಂಥ ಕುತ್ತೇನಿದೆ, ಮಕ್ಕಳ ಭವಿಷ್ಯದ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳು, ಅದನ್ನು ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲೂ ಇದೆ. ಸರ್ಕಾರ ಇಂಥ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ ಯಾವ ರೀತಿಯಲ್ಲಿ ಸಾಮರಸ್ಯ ಉಂಟು ಮಾಡ್ತಕ್ಕಂಥದ್ದಕ್ಕೆ ಅವರು ತೀರ್ಮಾನ ಮಾಡ್ತಾರೆ, ಕಾದು ನೋಡೋಣ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಸಮವಸ್ತ್ರದ ನೀತಿ ಇರುವಂತಹ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನು ಧರಿಸುವಂತಿಲ್ಲ, ಸಮವಸ್ತ್ರಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿಕೊಟ್ಟಂತಹ ತೀರ್ಪನ್ನ ಶಿಕ್ಷಣ ಸಚಿವರಾಗಿರುವಂತಹ ಬಿಸಿ ನಾಗೇಶ್ ಅವರು ಸ್ವಾಗತಿಸಿದ್ದಾರೆ. ಇವತ್ತು ಮುಖ್ಯ ನ್ಯಾಯಾಧೀಶರು ಕೊಟ್ಟಂತ ತೀರ್ಪನ್ನ ನಾನು ಸ್ವಾಗತ ಮಾಡ್ತೀನಿ. ಕರ್ನಾಟಕದ ಸರ್ಕಾರದ ಸ್ಟ್ಯಾಂಡ್ ಅನ್ನ ಕರ್ನಾಟಕ ಎಜುಕೇಷನ್ ಆಕ್ಟ್ ಅಲ್ಲಿ ಕೊಟ್ಟಿರುವಂತಹ ಎಸ್ಡಿಎಂಸಿಯ ರೈಟ್ ಅನ್ನ ಅದು ಎತ್ತಿಡಿದಿದೆ. ಅದಕ್ಕೆ ನಾನು ಅದನ್ನ ಯಾವುದೇ ಜಡ್ಜ್ಮೆಂಟ್ ಬಂದರೂ ಸ್ವಾಗತ ಮಾಡ್ತಿದ್ದೆ. ಈ ಜಡ್ಜ್ಮೆಂಟ್ ಅನ್ನು ನಾನು ಸ್ವಾಗತ ಮಾಡ್ತೀನಿ ಖಂಡಿತ. ಯಾಕೆಂದ್ರೆ ಯೂನಿಫಾರ್ಮ್ ಮಾಡೋ ಅನ್ನುವಂಥದ್ದು ಭಾಜಪ ಸರ್ಕಾರ ಬಂದ ಮೇಲೆ ಆದಂತ ಇಂಟ್ರೊಡ್ಯೂಸ್ ಮಾಡಿದಂಥದ್ದಲ್ಲ. ಅನೇಕ ವರ್ಷಗಳಿಂದ ಮಕ್ಕಳಲ್ಲಿ ಸಮಾನತೆಯ ಮಾನಸಿಕತೆ ಬರಲಿ, ನಾವೆಲ್ಲರೂ ಈ ದೇಶದ ಪ್ರಜೆಗಳು ಅನ್ನುವಂಥ ಮಾನಸಿಕತೆ ಬರಲಿ, ನಮ್ಮಲ್ಲಿ ಮೇಲು ಕೀಳು, ಬಡವ ಬಲ್ಲಿದ ಇವ್ಯಾವ ಮಾನಸಿಕತೆನೂ ಬರಬಾರ್ದು ಅನ್ನೋದಕ್ಕೋಸ್ಕರ ಯೂನಿಫಾರ್ಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಕರ್ನಾಟಕ ಎಜುಕೇಷನ್ ಆಕ್ಟ್ ಅಲ್ಲಿ ಎಸ್ಡಿಎಂಸಿಗೆ ಅಧಿಕಾರವನ್ನು ಕೊಟ್ಟಿತ್ತು. ಅದಕ್ಕಿಂತ ಮುಂಚೆಯಿಂದನೇ ಉಡುಪಿಯ ಈ ಕಾಲೇಜಿನಲ್ಲಿ 1985ರಿಂದನೇ ಸಮವಸ್ತ್ರ ಪಾಲನೆಯನ್ನು ಮಾಡುವಂತ ನಿರ್ಣಯವನ್ನು ತಗೊಂಡಿದ್ರು ಮತ್ತು ಆ ಸಮವಸ್ತ್ರದಲ್ಲೇ ಕಾಲೇಜನ್ನು ನಡೆಸ್ತಾ ಇದ್ರು. ಕಳೆದ ವರ್ಷದ ಕಡೆಯಲ್ಲಿ ಕೆಲವು ಮಕ್ಕಳಿಂದ ನಾವು ಹಿಜಾಬ್ ಮುಖ್ಯ, ನಮಗೆ ರಿಲಿಜಿಯಸ್ ಪ್ರಾಕ್ಟೀಸ್ ಮುಖ್ಯ ಅನ್ನುವಂಥ ಮಾತನಾಡಿದ್ರು. ಅಲ್ಲಿ ಎಸ್ಡಿಎಂಸಿ ಕಮಿಟಿ ಮತ್ತು ಪ್ರಾಂಶುಪಾಲರವ್ರನ್ನ ಕನ್ವಿನ್ಸ್ ಮಾಡಿದಾಗ ಅನೇಕ ಮಕ್ಕಳು ಒಪ್ಕೊಂಡು 6 ಮಕ್ಕಳುಗಳು ಮಾತ್ರ ಅದನ್ನು ಒಪ್ಕೊಳ್ಳದೆ ಕೋರ್ಟ್ ಮುಂದೆ ಹೋಗಿದ್ರು. ಅವ್ರು ಹಾಕಿದಂಥ ಎಲ್ಲ ಪಿಟಿಷನ್ನು ಇವತ್ತು ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರು ತೊಳ್ಳು ಹಾಕಿದ್ದಾರೆ. ಇಂದ ಮುಂದಿನ ದಿನಗಳಲ್ಲಾರೋ ಮಕ್ಕಳುಗಳು ತಮ್ಮ ಶಿಕ್ಷಣವನ್ನು ಕಂಟಿನ್ಯೂ ಮಾಡಲಿ, ಈ ಹಠವನ್ನು ಬಿಟ್ಟು, ಈಗವನ್ನು ಬಿಟ್ಟು ಯಾರೋ ಹೇಳಿಕೊಟ್ಟು ಇವರ ವಿದ್ಯಾಭ್ಯಾಸವನ್ನು ಹಾಳು ಮಾಡುವಂಥ ಪ್ರಯತ್ನ ಮಾಡಿದ್ರಲ್ಲ, ಅವರ ಮಾತುಗಳು ಕೇಳದೆ ಸರ್ಕಾರದ ಮನವಿಗೆ ಮಾನ್ಯತೆ ಕೊಟ್ಟು ತಮ್ಮ ಶಿಕ್ಷಣವನ್ನು ಕಂಟಿನ್ಯೂ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಮೇಲ್ಮನವಿ ಮಾಡುವಂಥದ್ದು ಅವ್ರ ಹಕ್ಕು, ಅದನ್ನು ನಾವು ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಲ್ಲ.
ಆದರೆ ಅವ್ರನ್ನೇ ಮತ್ತೊಮ್ಮೆ ನಿಮ್ಮ ಮೂಲಕ ಮನವಿ ಮಾಡ್ತೀವಿ. ಯಾವ ವಿಚಾರವನ್ನ ಇಷ್ಟು ವರ್ಷ ಒಪ್ಕೊಂಡು ಈ ದೇಶದ ಪ್ರಜೆಗಳಾಗಿ ಫಾಲೋ ಮಾಡಿದ್ರು, 21ರ ಕಡೆಯ ಭಾಗಗಳಲ್ಲಿ ಯಾವುದನ್ನ ಅವರು ನಿರಾಕರಿಸಿದ್ರು, ಅದನ್ನ ಮತ್ತೆ 3 ಸದಸ್ಯತ್ವ ಪೀಠದ ಜಡ್ಜ್ಮೆಂಟ್ ಆದ ಮೇಲೆ ಮತ್ತೆ ಅದನ್ನ ಮುಂದುವರಿಸೋದ್ರಿಂದ ಆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗತ್ತೆ ಬಿಟ್ರೆ ಮತ್ತೇನೂ ಉಪಯೋಗ ಆಗಲ್ಲ ಅನ್ನುವಂಥದ್ದು ನನಗನ್ಸುತ್ತೆ. ಆದರೆ ಅವ್ರ ಹಕ್ಕನ್ನು ನಾವು ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮಾನ್ಯ ಜಡ್ಜ್ಮೆಂಟ್ ಕಾಪಿ ಪೂರ್ಣವಾಗಿ ಬಂದ ನಂತರ ಸಿಎಂ ಜೊತೆ ಲೀಗಲ್ ನಮ್ಮ ಕಾನೂನು ಮಂತ್ರಿಗಳ ಜೊತೆ ಮತ್ತು ಲೀಗಲ್ ಡಿಪಾರ್ಟ್ಮೆಂಟ್ ಜೊತೆ ಮಾತುಕತೆ ಆಡಿ ನಾವು ಮುಂದಿನ ನಿರ್ಧಾರಗಳನ್ನ ತಗೊಂಡು ಶಾಲೆಗೆ ಬರದೇ ಇರುವಂಥ ಮಕ್ಕಳಲ್ಲಿ ತಮ್ಮ ಮೂಲಕ ಮತ್ತೆ ಮನವಿ ಮಾಡ್ಕೊಂತೀವಿ. ಶಾಲೆಗೆ ಬನ್ನಿ. ಶಿಕ್ಷಣ ಅನ್ನುವಂಥದ್ದು ವ್ಯಕ್ತಿಯನ್ನ ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ಒಳ್ಳೆಯ ಪ್ರಜೆಯನ್ನಾಗಿ ಮಾಡೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರಿಂದ ಶಿಕ್ಷಣವನ್ನ ನಿಮ್ಮ ರೈಟ್ ಅನ್ನ, ಶಿಕ್ಷಣ ತಗೊಳ್ಳುವಂತ ರೈಟ್ ಅನ್ನ ಹಾಳು ಮಾಡ್ಕೋಬೇಡಿ ಅನ್ನುವಂಥದ್ದು ತಮ್ಮ ಮೂಲಕ ಮನವಿ ಮಾಡ್ತಾರೆ. ಖಂಡಿತ ಅವತ್ತು ಸಹಿತ ನಾನು ಹೇಳಿದ್ದೀನಿ, 77,000 ಇನ್ಸ್ಟಿಟ್ಯೂಷನ್ ನಲ್ಲಿ ಒಂದು 4-5 ಇನ್ಸ್ಟಿಟ್ಯೂಷನ್ ನಲ್ಲಿ ಆಗಿದ್ಬಿಟ್ರೆ ಇನ್ನೆಲ್ಲೂ ಆದಂಗಿಲ್ಲ. ಕೆಲವೇ ತಾಲೂಕುಗಳಲ್ಲಿ ಈ ತರದ ಇನ್ಸಿಡೆಂಟ್ ನಡೆದಿದ್ದರಿಂದ ರಾಜ್ಯಾದ್ಯಂತ ಆಗಲಿಲ್ಲ. ಸರ್ಕಾರ ಎಲ್ಲ ಮುನ್ನೆಚ್ಚರಿಕೆಗಳ ಕ್ರಮದಿಂದ ತಗೊಳ್ಳುವಂತ ಪ್ರಯತ್ನ ಯಾವತ್ತೂ ಲಾ ಅಂಡ್ ಆರ್ಡರ್ ವಿಷಯದಲ್ಲಿ ತಗೊಳುತ್ತೆ. ಆದರೆ ಯಾವುದೇ ಶಾಲೆ ಕಾಲೇಜುಗಳು ಕ್ಲೋಸ್ ಆಗಲ್ಲ. ಖಂಡಿತ ಪೂರ್ಣ ಸುಗಮವಾಗಿ ಸಾಗುತ್ತೆ. ಈಗಾಗಲೇ ಮಾರ್ಚ್ 28ರಿಂದ ನಮ್ಮ SLC ಎಕ್ಸಾಮ್ ಶುರುವಾಗ್ತಿದೆ. ಏಪ್ರಿಲ್ ಅಲ್ಲಿ PUC ಎಕ್ಸಾಮ್ ಶುರುವಾಗ್ತಿದೆ. ಈಗಾಗಲೇ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಎಲ್ಲ ಶುರುವಾಗಿದೆ. ಎಲ್ಲವೂ ಸ್ಮೂತ್ ಆಗಿ ನಡೀತಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಎಕ್ಸಾಮ್ಸ್ಗಳು ಸ್ಮೂತ್ ಆಗಿ ನಡೆಯುತ್ತೆ ಅನ್ನೋ ವಿಶ್ವಾಸ ನನಗಿದೆ. ನಾನು ಹೇಳ್ತಾ ಇದ್ದೀನಿ, 86,000ಕ್ಕಿಂತ ಹೆಚ್ಚು ಆ ಧರ್ಮಕ್ಕೆ ಸಂಬಂಧಪಟ್ಟಂತ ಹೆಣ್ಮಕ್ಳುಗಳು ನಮ್ಮ 77,000 ಶಾಲೆಗಳಲ್ಲಿ PU ಕಾಲೇಜಿನಲ್ಲಿ ಓದ್ತಿದ್ದಾರೆ. ಅದರಲ್ಲಿ ಒಂದು 500 ಶುರುವಿನ ದಿನಗಳಲ್ಲಿ 1000+ ಮಕ್ಕಳುಗಳು ಅದನ್ನು ವಿರೋಧಿಸಿದ್ರು. ಕಡೆ ದಿನಗಳಲ್ಲಿ 200+ ಅಷ್ಟು ಮಕ್ಕಳುಗಳು ಬಂದರು. 80,000 ಮಕ್ಕಳುಗಳು ಸರ್ಕಾರ SDMC ಪ್ರಿಸ್ಕ್ರೈಬ್ ಮಾಡಿದಂಥ ಯೂನಿಫಾರ್ಮ್ ಹಾಕೊಂಡು ಪ್ರಾಮಾಣಿಕವಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಯಾವುದೇ ಕಾರಣದಲ್ಲಿ ತೊಂದರೆ ಆಗಲ್ಲ. ಈ ಯಾರು ಬೇರೆಯವರ ಮಾತು ಕೇಳ್ಕೊಂಡು ಸ್ಕೇಪ್ ಕೋಟ್ ಆಗಿದ್ರು ಅವ್ರನ್ನಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ, ತಾವುಗಳೆಲ್ಲ ನಾಳೆಯಿಂದ ಶಾಲೆಗೆ ಬನ್ನಿ, ಸಮವಸ್ತ್ರವನ್ನು ಪಾಲಿಸ್ಕೊಂಡು ಬನ್ನಿ ಅನ್ನುವಂಥ ಮನವಿಯನ್ನು ಮಾಡ್ತೀನಿ. ಇವತ್ತು ಮುಖ್ಯ ನ್ಯಾಯಾಧೀಶರು ಕೊಟ್ಟು ತರಗತಿಗಳಲ್ಲಿ ಹಿಜಾಬ್ ಬ್ಯಾನ್ ಮಾಡಿ ಹೈಕೋರ್ಟ್ ಏನೋ ಇವತ್ತು ಆದೇಶವನ್ನ ಹೊರಡಿಸಿದೆ. ಈ ಒಂದು ಹೈಕೋರ್ಟ್ ತೀರ್ಪನ್ನ ಸ್ವಾಗತಿಸಿದ್ದಾರೆ ಕೇರಳ ಗವರ್ನರ್. ಮುಸ್ಲಿಂ ಯುವತಿಯರಿಗೆ ಕೋರ್ಟ್ ತೀರ್ಪು ಸಹಕಾರಿ, ಸಮಾಜ ಮತ್ತು ದೇಶಕ್ಕೆ ಕೊಡುಗೆ ನೀಡುವತ್ತ ಚಿಂತಿಸಿ ಮುಸ್ಲಿಂ ಯುವತಿಯರಿಗೆ ಕೋರ್ಟ್ ತೀರ್ಪು ಸಹಕಾರಿ ಅಂತ ಹೇಳಿ ರಾಜ್ಯಪಾಲರಾಗಿರುವಂತಹ ಆರಿಫ್ ಮೊಹಮ್ಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇರಳ ಗವರ್ನರ್ ಆಗಿರುವಂತಹ ಆರಿಫ್ ಮೊಹಮ್ಮದ್ ಖಾನ್ ಈ ಒಂದು ಹೇಳಿಕೆಯನ್ನ ನೀಡಿದ್ದು, ಕರ್ನಾಟಕದಲ್ಲಿ ಬಂದಿರುವಂತಹ ಈ ಒಂದು ತೀರ್ಪು ಬಹಳ ಮಹತ್ವದ್ದು, ಸಮಾಜ ಮತ್ತು ದೇಶಕ್ಕೆ ಕೊಡುಗೆ ಕೊಡುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಬೇಕಾಗುತ್ತೆ, ಮುಸ್ಲಿಂ ಯುವತಿಯರಿಗೆ ಕೋರ್ಟ್ ತೀರ್ಪು ಸಹಕಾರಿ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. Law under which she wanted this to be implemented, that law does not allow a woman to wield power. Then she should create an example and she should say that I will stay home, I will not participate in public affairs. For her, chief ministership is okay. For the common Muslim girl, their career limits, their career opportunities and options should be limited. I can only sympathize with this kind of views and this kind of attitude. Do I have the right to add something to it? Do I have right to delete anything from it? No. And hijab does not figure. Hijab, I have already told you, 7 times this word has been used in the scripture and nowhere it has been used in the context of the dress of a woman. Nowhere. And I am not challenging anybody. I shall be grateful if they can point out something from the Quran that here hijab has been used in the context of the dress, what dress a woman should wear.
The law under which ಹಿಜಾಬ್ ಶಾಲಾ ಕಾಲೇಜುಗಳಲ್ಲಿ ಹಾಕೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅನ್ನೋದನ್ನು ಪ್ರತಿಪಾದಿಸಿದಂತಹ ಅರ್ಜಿದಾರ ವಿದ್ಯಾರ್ಥಿನಿಯರು ಮಾತನಾಡ್ತಿದ್ದಾರೆ, ನೋಡೋಣ. ಇವತ್ತು ಉಡುಪಿಯ ಸರ್ಕಾರಿ ಕಾಲೇಜಿನಿಂದಲೇ ಆರಂಭ ಆದಂತಹ ಪ್ರಕರಣ. ಈಗಾಗಲೇ 12 ವಿದ್ಯಾರ್ಥಿಗಳಿಂದ ನೇರವಾಗಿ ಅನಂತರ 6 ವಿದ್ಯಾರ್ಥಿಗಳಿಗೆ ಬಂದು ನಿಲ್ಲತ್ತೆ. 6 ವಿದ್ಯಾರ್ಥಿನಿಯರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ನಮಗೆ ತುಂಬಾನೇ ಭರವಸೆ ಇತ್ತು ನಮ್ಮ ಜುಡಿಷಿಯರಿ ಸಿಸ್ಟಮ್ ಮೇಲೆ, ನಮ್ಮ ಎಲ್ಲ ಸಿಟಿಸನ್ಸ್ ಮೇಲೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಲೆ, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಮೇಲೆ. ಲೈಕ್ ನಮಗೆ ನಮ್ಮ ರೈಟ್ಸ್ ಸಿಗ್ತದೆ ಅಂತ, ಬಟ್ ನಮಗೆ ನಮ್ಮ ರೈಟ್ಸ್ ಸಿಗ್ಲಿಲ್ಲ. ಅವರು ಫುಲ್ಲಿ ಡಿನೈ ಮಾಡಿದ್ರು. ಲೈಕ್ ಅವರು ಹೇಳಿದ್ರು ಇದು ನಮ್ಮ ರಿಲಿಜನ್, ಲೈಕ್ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಇನ್ ಅವರ್ ರಿಲಿಜನ್. ಬಟ್ ಐ ಹ್ಯಾವ್ ಟು ಸೇ ದಟ್ ಇಟ್ ಈಸ್ ಇಂಪಾರ್ಟೆಂಟ್ ಇನ್ ಅವರ್ ರಿಲಿಜನ್. ಇಟ್ ಈಸ್ ಅ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಅವರ್ ರಿಲಿಜನ್ that we have to wear the hijab. In some surah, it's in An-Nur, in its 31st verse, it's written that every Muslim woman should wear a veil, which the head should cover and the chest should cover. It's written in that, and the High Court itself is denying that. Like, which veil? We don't know to explain. In its 31st verse, it's written that every Muslim woman should wear a veil, which the head should cover and the chest should cover. It's written in that, and the High Court itself is denying that. Like, which veil? We don't know to explain them. We had so much hope in them. ನಮಗೆ ತುಂಬಾ ಭರವಸೆ ಇತ್ತು ಅವರ ಮೇಲೆ, ನಮ್ಮ ಹೈಕೋರ್ಟ್ ಮೇಲೆ. ಬಟ್ ನಮ್ಮ ಜಡ್ಜ್ಮೆಂಟ್ ರಾಂಗ್ ಬಂದಿದೆ, ಪಾಸಿಟಿವ್ ಬರಲಿಲ್ಲ. ಸೊ ನಾವು ಪಿಟಿಷನರ್, ನಾವು ಹೈಕೋರ್ಟಿಗೆ ಯಾಕೆ ಹೋದದಂದ್ರೆ ನಮಗೆ ಹಿಜಾಬ್ ಬೇಕಿತ್ತು. ನಮಗೆ ಹಿಜಾಬ್ ಹಾಕಿ ಕ್ಲಾಸಲ್ಲಿ ಕುತ್ಕೊಳ್ಳಿತ್ತು. ನಾವು ಅದಕ್ಕೆ ಹೈಕೋರ್ಟಿಗೆ ಹೋದದ್ದು, ಅವರಿಗೆ ಅಪ್ರೋಚ್ ಮಾಡಿದ್ದು. ಆ್ಯಂಡ್ ನನಗೆ ತುಂಬ ಭರವಸೆ ಇತ್ತು ದಟ್ ವಿ ವಿಲ್ ಗೆಟ್ ಜಸ್ಟಿಸ್ ಇನ್ ಹೈಕೋರ್ಟ್. ಆದರೆ ಅನ್ಫಾರ್ಚುನೇಟ್ಲಿ ನಮಗೆ ಸಿಗಲಿಲ್ಲ. ಸೊ ನಾವು ಹೋದದ್ದು ನಮಗೆ ಹಿಜಾಬ್ ಬೇಕಂತ. ನಾವು ಹಿಜಾಬ್ ತೆಗೆದು ನಾವು ಕ್ಲಾಸ್ ಒಳಗೆ ಹೋಗುವುದಿಲ್ಲ. ನಮಗೆ ಹಿಜಾಬ್ ಬೇಕು. ಆ್ಯಂಡ್ ನಾನು ಫೈಟ್ ಮಾಡ್ತೇನೆ, ಅದಕ್ಕೆ ಎಷ್ಟಾಗ್ತದೆ ಅಷ್ಟು ಫೈಟ್ ಮಾಡ್ತೇನೆ. ಎವ್ರಿ ಲೀಗಲ್ ವೇ ಅಲ್ಲಿ ಫೈಟ್ ಮಾಡ್ತೇನೆ. ಸೊ ನಮ್ಮ 6 ಮೆಂಬರ್ಸ್ ಇದು ಸೇಮ್ ಒಪಿನಿಯನ್ ಇದೆ. ಈಗ ನಾವು ಹಿಜಾಬ್ ಇಲ್ಲದೆ ನಾವು ಕ್ಲಾಸ್ ಒಳಗೆ ಹೋಗುವುದಿಲ್ಲ, ಯಾಕೆಂದರೆ ನಮಗೆ ಹಿಜಾಬ್ ಬೇಕು. ದಿಸ್ ಈಸ್ ಮೈ ಎಸೆನ್ಷಿಯಲ್ ಪಾರ್ಟ್ ಆಫ್ ಮೈ ರಿಲಿಜನ್. ಈಗ ಅದು ಡಿನೈ ಮಾಡ್ತಿದ್ದಾರೆ, ಹೈಕೋರ್ಟ್ ಹೇಳಿದ್ದಾರೆ ಇದು ನಮ್ಮ ಎಸೆನ್ಷಿಯಲ್ ಪಾರ್ಟ್ ಅಲ್ಲ ಅಂತ. ಆದರೆ ಹ್ಯಾಸ್ ಶಿ ಮೆನ್ಷನ್, ಇಟ್ಸ್ ರಿಟನ್ ಇನ್ ಕುರಾನ್ that girl should cover her hair and chest and her other body parts also. So the way they are showing that it's not essential, it's really wrong, because ಇದು ಹಿಜಾಬ್ ಎಸೆನ್ಷಿಯಲ್ ಇಲ್ಲದಿದ್ದರೆ ನಾವು ಹಿಜಾಬ್ ಅನ್ನು ನಾವು ಹಾಕ್ತಿರ್ಲಿಲ್ಲ. ನಮ್ಮ ಕುರಾನಲ್ಲಿ ಹೇಳಿದೆ ಇದು ಹಾಕಬೇಕು, ಅದಕ್ಕೆ ನಾವು ಹಾಕ್ತಿದ್ದೆ. ಆ್ಯಂಡ್ ಫಾರ್ ದ್ಯಾಟ್ ವಿ ಆರ್ ಸ್ಯಾಕ್ರಿಫೈಸಿಂಗ್ ಸೋ ಮಚ್. ನಮ್ಮ ಕುರಾನಲ್ಲಿ ಹೇಳಿದೆ, ಅದಕ್ಕೆ ನಾವು ಇಷ್ಟು ಸ್ಯಾಕ್ರಿಫೈಸ್, ಇಷ್ಟು ಟ್ರಬಲ್ ಅನ್ನು ಫೇಸ್ ಮಾಡ್ತಿದ್ದೇವೆ, ಇಷ್ಟು ಸ್ಟ್ರಗಲ್ ಮಾಡ್ತಿದ್ದೇವೆ. ಅದು ಎಸೆನ್ಷಿಯಲ್ ಇಲ್ಲದಿದ್ದರೆ ನಾವು ಇಷ್ಟು ಸ್ಟ್ರಗಲ್ ಫೇಸ್ ಮಾಡ್ತಿರ್ಲಿಲ್ಲ. ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ದಟ್ ನಾವು ನಮ್ಮ ಎಷ್ಟಾಗ್ತದೆ ಅಷ್ಟು ನಾವು ಫೈಟ್ ಮಾಡ್ತೇವೆ. ನಾವು ನಮ್ಮ ಹಿಜಾಬನ್ನು ತೆಗೆಯೋದಿಲ್ಲ. ಆ್ಯಂಡ್ ನನಗೆ ಎಜುಕೇಷನ್ ಸಹ ಬೇಕು. ಸೊ ನನಗೆ ಒಂದು ಲಾಸ್ಟ್ ಎಂತ ಹೇಳಲಿಕ್ಕಿದೆ ಅಂದರೆ, ಇದು ಮ್ಯಾಟರ್ ಒಂದು ನಮ್ಮ ಕಾಲೇಜಿದು ಕಾಂಪೌಂಡ್ ಒಳಗೆ ಸಾಲ್ವ್ ಆಗುವುದು ಮ್ಯಾಟರ್ ಇದ್ದದ್ದು. ಸೊ ಇದು ಬೇಕಂತ ಇದು ಅವರ ಪೊಲಿಟಿಕಲ್ ಮೈಲೇಜಿಗಾಗಿ ಇಂಟರ್ಫಿಯರ್ ಮಾಡಿದ್ದು ಆ್ಯಂಡ್ ಕಮ್ಯುನಲ್ ಮಾಡಿದ್ದಾರೆ. ಒನ್ ಥಿಂಗ್ ಇಸ್ ದ್ಯಾಟ್ ನನ್ನ ಪ್ರಿನ್ಸಿಪಲ್ಗೆ ಆ್ಯಂಡ್ ನನ್ನ ಲೆಕ್ಚರ್ಸ್ ಅವರಿಗೆ ಯಾರು ನನಗೆ ಕ್ಲಾಸ್ ಒಳಗೆ ಹೋಗ್ಲಿಕ್ಕೆ ಕೊಡಲಿಲ್ಲ ಹಿಜಾಬ್ ಹಾಕಿದ್ದಕ್ಕೆ. ನನಗೆ ಅವರಿಗೆ ಇಷ್ಟೇ ಹೇಳಲಿಕ್ಕಿದೆ ಅಂತ ಅಂದರೆ, ನೀವು ಆ ದಿನ ನಮಗೆ ಡಿಕ್ಲೇರ್ ಮಾಡಿ ನಮಗೆ ಆಗ್ತಾನೆ ಇರಲಿಲ್ಲ. ಎಷ್ಟು ಗರ್ಲ್ಸ್ ಫೇಸ್ ಮಾಡ್ತಿದ್ದಾರೆ ಎಷ್ಟು ಗರ್ಲ್ಸ್. ಈಗ ಇದು ವರ್ಡಿಗೆ ಬಂದ ಮೇಲೆ ಎಷ್ಟು ಪೇರೆಂಟ್ಸ್ ಅವರ ಚಿಲ್ಡ್ರನ್ಸ್ ಅನ್ನು ಅವರ ಗರ್ಲ್ಸ್ ಅನ್ನು ಬಿಡುವುದಿಲ್ಲ
ಇಲ್ಲ ಹೋಗ್ಲಿಕ್ಕೆ. ಸೊ ಇಟ್ಸ್ ಲೈಕ್ ಇದು ವರ್ಡಿಂಗ್ ಇಂದ ಮಾತ್ರ ಇದು ನಮ್ಮ ಹಿಜಾಬ್ ಇದೆ ನೀವು ಸ್ಟಾಪ್ ಮಾಡಿದಲ್ಲ, ಅದು ನಮ್ಮ ಎಜುಕೇಶನ್ ಸ್ಟಾಪ್ ಮಾಡ್ತಿದ್ದೀರಿ. No sir, definitely no. ನಮಗೆ ನಮ್ಮ ರಿಲಿಜಿಯನ್ ಮತ್ತೆ ನಮ್ಮ ಎಜುಕೇಶನ್ both we prioritize. It's in our priority list. And when the country has given the secular right to follow religion plus culture and education, why is the High Court or Constitution not allowing us? You know what? Dr. B.R. Ambedkar once said that the Constitution is the best thing, but it depends on the people who run it. And clearly it is showing now. It's clear now, like the people who run it are not running it properly. I don't know how to explain it, sir. I don't know what to say. Right now we are mentally collapsed and we don't have any words. We were expecting so much from our constitution, so much from our country, and we don't have any words right now. If today Dr. B.R. Ambedkar was alive, he would literally cry seeing the constitution. Sir, about that we have not discussed with our lawyer right now. We'll be discussing it. We will take our time and we'll let everyone know about this. But we will be going on all the legal ways and we will take this procedure forward. Yes sir. This is I have another question for you all. Like you people are raising a question on us that is education important or a religion? Why can't I question you, sir? Why can't I question our government, sir? Why are they raising a question on our uniform and education? Is uniform important for them more than our education? They are the one, they are the one making us illiterate. They are the one wanting us to push us. They are the one who are not allowing us to study. They are the one who are letting us inside the home. They are trying to make us illiterate. There is one section that is also going to the classroom without the hijab. So what do you have to say about it? We have said like several times this question have arrived and we have answered for this question. It's their wish, ma'am. It's our wish to follow our religion and culture. It depends on the people who follow them and not. Will you continue your academic year? This year would you be continuing? We are ready to write our exams, sir. We will be preparing our exams by our own because we have not attended this class for 3 months. We will be preparing it, but it depends on our government. It depends on our college will allow us inside the college with hijab. We have signed this petition because we wanted to wear hijab. We want to wear hijab and enter the classroom and write the exam. ನ್ಯಾಯಾಧೀಶರು ಯಾರಿದ್ರು ಅದರಲ್ಲಿ ಒಬ್ರು ಲೇಡಿ ಇದ್ರು, ಅವರು ಸಹ ಮುಸ್ಲಿಂ ಅವರೇ ಅಲ್ವಾ? ಆದ್ರೆ ಅವರೇ ಎಸೆನ್ಷಿಯಲ್ ಅಲ್ಲ ಅಂತ ಹೇಳಿದಾಗ ನೀವು ಯಾಕೆ ಇದನ್ನು ಡಿಲೇ ಮಾಡ್ತಾ ಇದ್ದೀರಾ? Sir, it's their wish, sir. It's their wish. I don't know whether that lady, that ma'am, that judge knows about what is written in the Quran. ಅಲ್ಲ, ಹಾಗಿದ್ರೆ ನೀವು ಹೈಕೋರ್ಟ್ ಇದು ನಿಮ್ಮ ವಾದನ ಕೇಳಿದೆ ಹೈಕೋರ್ಟ್, ಅದಾದ ನಂತರ ತೀರ್ಪು ಕೊಟ್ಟಿದೆ, ಅದನ್ನ ನೀವು ಈಗ ಗೌರವಿಸ್ತಾ ಇಲ್ವಾದರೆ ಹೈಕೋರ್ಟ್ ತೀರ್ಪನ್ನ? ಸರ್, ನಾವು ಅವರನ್ನು ಫಾಲೋ ಮಾಡಿದಲ್ಲ, ನಾವು ನಮ್ಮ ಕುರಾನ್ ಅನ್ನು ಫಾಲೋ ಮಾಡಿದ್ವಿ. ನಮ್ಮ ಕುರಾನ್ ಹೇಳಿದ ಮೇಲೆ ನಮಗೆ ಅದು ಫೈನಲ್ ಸರ್. We are just trying to let them know that what is written in our Quran and our religion expects. ಇದನ್ನ ನಿಮ್ಮ ಲಾಯರ್ ಕೋರ್ಟ್ ಅಲ್ಲಿ ಹೇಳಿದ್ದಾರೆ? Yes sir. ನೋಡ್ಕೊಂಡೆ ಹೇಳಿರೋದು ಈಗ? Yes sir. ನಮ್ಮ ಲಾಯರ್ ಹೇಳಿದ್ದಾರೆ ಮುಂಚೆನೆ that ಹೀಗೆ ಸೂರೆಯಿಂದ ಹೀಗೆ ವರ್ಸ್ ಇಂದ ಇದೆ ಹಿಜಾಬಿನ ಬಗ್ಗೆ ಇದೆ, ಕುರಾನ್ ಅಲ್ಲಿ ಬರೆದಿದೆ. ಅವರು ಆವಾಗ ಎಕ್ಸೆಪ್ಟ್ ಮಾಡಿದ್ದಾರೆ ಜಡ್ಜಸ್. ಬಟ್ ಈಗ ಇದು ಸ್ಟೇಟ್ಮೆಂಟ್ ಯಾಕೆ ಬಂತು ಅಂತ ಗೊತ್ತಿಲ್ಲ, ಇದು ರೀಸನ್ ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಸರ್. ದೇ ಆರ್ ಡೂಯಿಂಗ್ ಇಟ್ ಫಾರ್ ಸಮ್ ಅದರ್ ರೀಸನ್, ಐ ಡೋಂಟ್ ನೋ ಅಬೌಟ್ ದಿಸ್. But they have put it this reason that it's not important in our religion, but it's false. You said education is important to you, hijab is important to you. Yes. But if you go to college with a hijab, it's contempt of court, because right now it's a judicial order that you cannot go that way. Now you want to write your exams. You will not be able to write your exams. So how do you take your education forward when you say education is important? How will you take it forward? We will take it forward we will follow as I said that we will take it forward with all the legal ways. We will try all the legal aspects as much as possible. We will try to make our judges and high court understand that it is important in the religion. Hijab is important in the religion. I don't know why they didn't knew about this. Like they have said it, our lawyer has said it, they have mentioned about it, but still they ignored this part and they kept this statement in front.
It's really sad. You all six making it clear that you six all making it clear that you are not going to attend classes for tomorrow. ನಾಳೆ ಕಾಲೇಜ್ ಓಪನ್ ಆಗಿದ್ರೆ No sir, without hijab we are not going to attend the colleges because we asked for the hijab and that's what we have. It's total injustice what we have got today. It's totally injustice what we have got today, and we had so much hope in our judicial system, in our society on constitutional values, but we are feeling like we have been betrayed by our own country. It's really sad to say that. I don't know how they try to decide, like they're just saying that it's not important in our religion. When it's important in our religion, why are they saying that it's not important in our religion? ಈಗ ಹೈಕೋರ್ಟ್ ಆದೇಶ ನಿಮಗೆ ತೃಪ್ತಿ ತಂದಿಲ್ಲ. ನೀವು ಹೈಕೋರ್ಟ್ ಆದೇಶ ನಿಮಗೆ ತೃಪ್ತಿ ಬಂದಿಲ್ವಾ? No sir. ಹಾಗಾದ್ರೆ ನೀವು ಅದನ್ನ ಫಾಲೋ ಮಾಡಲ್ಲ. We didn't say that we won't follow. I said that. ಕನ್ನಡದಲ್ಲಿ ಕನ್ನಡ ಮೀಡಿಯಾ ಇದೆ. Okay. ನಾನು ಹೈಕೋರ್ಟಿನ ಆರ್ಡರ್ಸ್ ಒಪ್ಪುದಿಲ್ಲ ಅಂತ ಹೇಳಿಲ್ಲ, ಬಟ್ ನಾನು ಇದು ಹೇಳ್ತಾ ಇರೋದು ಅದು ರಾಂಗ್ ಸರ್. ಲೈಕ್ ಬೇಸ್ಡ್ ಆನ್ ಅವರ್ ರಿಲಿಜನ್ ಇಟ್ ಇಸ್ ರಾಂಗ್. ಆದೇಶ ಕೊಟ್ಟಿರೋದು ರಾಂಗ್ ಅಂತ ಕೊಟ್ಟಿದ್ದಾರೆ. Yes sir, it's wrong sir. They are saying that it's not important in our religion. But it is important sir. Are you facing any kind of pressure over the issue? Because see, while you are fighting for the issue, you're going to take it forward, but there are other girls also who are also missing out on their education like you are as well. So a fight to Supreme Court needs more time, and more time is for exam is just around the corner. Yeah ma'am. How to manage? Yeah ma'am, this is the only question we are asking for now ma'am. Why they have to pull this so long? They exaggerated it ma'am. They could have solved it inside the campus itself. It was just a basic right we were asking for, and they didn't allow us to do that, and they just put us outside the class without even thinking that we would lose our education, we would lose our 1 year or 2 year. I don't know. They have ruined so many lives. They have ruined so many students' lives right now. How long are you going to continue? We'll be continuing till we get our rights, because we have been fighting for our rights and we are not going to compromise on it. You will miss your exam. You will miss your exam. I hope we won't miss our exams because ಈಗ ನೀವು ಯಾರು ಹೈಕೋರ್ಟ್ ನ ಏನು ತೀರ್ಪು ಬಂದಿದೆ ಅದನ್ನ ನೀವು ಫಾಲೋ ಮಾಡೋದಿಲ್ಲ, ಒಪ್ಪುದಿಲ್ಲ ನೀವು? ಸರ್ ಆಕ್ಚುಲಿ ನಾವು ಫಸ್ಟ್ ಹೇಳಿದ್ದೇನೆ, ನಾವು ಹೈಕೋರ್ಟಿಗೆ ಹೋದದ್ದು ಹಿಜಾಬ್ ಬೇಕಂತ. ಸೊ ನಮ್ಮ ವಿರುದ್ಧ ಬಂದಿದೆ, ದ ಜಡ್ಜ್ಮೆಂಟ್ ಇಸ್ ನಮ್ಮ ವಿರುದ್ಧ ಬಂದಿದೆ. ಸೊ ನಾವು ಕಾಲೇಜ್ ಹೋಗುದಿಲ್ಲ ವಿದೌಟ್ ಹಿಜಾಬ್, ಬಟ್ ವಿ ವಿಲ್ ಫೈಟ್ ಫಾರ್ ಇಟ್. ನಾವು ಫೈಟ್ ಮಾಡ್ತೇವೆ. ನಾವು ಎಷ್ಟು all the legal ways we'll try, and we'll fight for our justice, our rights, and the verdict which came today is it's unconstitutional, because when constitution is only providing us to do this, providing us to follow my religion, follow whatever I can wear, ನಮ್ಮ ಕಾನ್ಸ್ಟಿಟ್ಯೂಷನ್ ನನಗೆ ಇದು ಹಕ್ಕು ಕೊಟ್ಟಿದೆ. ಸೊ ಐ ಥಿಂಕ್ ಇವತ್ತಿದು ಯಾವುದು ವರ್ಡಿಗೆ ಬಂದಿದೆ ಅದೊಂದು ಪ್ರೆಷರ್ ಇಂದ ಬಂದಿದೆ ಐ ಫೀಲ್. ಯಾಕೆಂದ್ರೆ ನಾವು ಯಾವಾಗ ಪಿಟಿಷನ್ ಹಾಕಿದ್ದೇವೆ ಹೈಕೋರ್ಟಿಗೆ 31st, ಆವಾಗ ಒಂದು ಸರ್ಕ್ಯುಲರ್ ಬರ್ತದೆ ಗವರ್ಮೆಂಟ್ ಇಂದ. ಸರ್ಕ್ಯುಲರ್ ಬಂದದೆ ಅಂತಂದ್ರೆ ಆಫ್ಟರ್ ದಟ್ ಒಂದು ಸರ್ಕ್ಯುಲರ್ ಬರ್ತದೆ ಗವರ್ಮೆಂಟ್ ಇಂದ, ಯೂನಿಫಾರ್ಮ್ ಸಮವಸ್ತ್ರ ಇಸ್ ಕಂಪಲ್ಸರಿ, which should be come like starting exam time ಅಲ್ಲಿ ಬರಬೇಕಿತ್ತು ಅದು ಸರ್ಕ್ಯುಲರ್. ಆದ್ರೆ ನಾವು ಹೈಕೋರ್ಟಿಗೆ ಹೋದಾಗ ಅದು ಸರ್ಕ್ಯುಲರ್ ತರ್ತಾರೆ. ಸೊ ದೆನ್ ಹ್ಯಾಸ್ ಎವ್ರಿವನ್ ನೋಸ್, ಎಲ್ಲರಿಗೆ ಗೊತ್ತಿದೆ 8th of February ನಮ್ಮ ಫಸ್ಟ್ ಹಿಯರಿಂಗ್ ಡೇ ಇದ್ದದ್ದು. ಆವಾಗ ಎಷ್ಟು ಇಶ್ಯೂ ಮಾಡಿದ್ದಾರೆ, ಎಷ್ಟು ಅಂದ್ರೆ ಓ ಮೈ ಗಾಡ್, ಅಂದ್ರೆ ಎಷ್ಟು ಇಶ್ಯೂ ಮಾಡಿದ್ದಾರೆ. ಎಲ್ಲ ಕಾಲೇಜ್ ಗರ್ಲ್ಸಿಗೆ ಎಷ್ಟು ಉಪದ್ರ ಮಾಡಿದ್ದಾರೆ, ಎಲ್ಲ ಕಾಲೇಜ್ ಗರ್ಲ್ಸಿಗೆ ಎಜುಕೇಶನ್ ಇಂದ ಡಿನೈ ಮಾಡಿದ್ದಾರೆ. ಸೊ ಇದೆಲ್ಲ ಒಂದು ಪ್ರೆಷರ್ ಕ್ರಿಯೇಟ್ ಮಾಡ್ಲಿಕ್ಕೆ ಮಾಡಿದ್ದಾರೆ. ಅಂಡ್ ಐ ಥಿಂಕ್ ಬಿಕಾಸ್ ಆಫ್ ದ್ಯಾಟ್ ಪ್ರೆಷರ್ ಇವತ್ತಿದು ವರ್ಡಿಗೆ ಬಂದಿದೆ ಹಾಗೆ. ಸೊ what we six girls have decided, it's a personal opinion. ನನಗೆ ಅಷ್ಟ ಪೋಸ್ಟ್ ಮಾಡ್ತಿಲ್ಲ, it's my personal opinion that I am not going to go to the college without my hijab, and I'll fight for it till I get the justice, till I get my rights, because it's my essential part of my religion. Hijab is a very essential part of my religion. ಈಗ ನೀವು ಹೇಳ್ತಿರೋದು
ಸರ್ಕಾರದ ಆದೇಶ ಏನಿತ್ತು ಅದನ್ನೇ ಹೈಕೋರ್ಟ್ ಕೂಡ ಫಾಲೋ ಮಾಡಿದೆ ಅಂತ ನಾವು ಕ್ಲಿಯರ್ ಹೇಳಿ. ಮತ್ತೆ ನೀವು ಕೋರ್ಟಿಗೆ ಪ್ರೆಷರ್ ಇದೆ ಅಂತ ಹೇಳಿದ್ದೀರಿ, ಅದೇ ಕ್ವೆಶ್ಚನ್ಗೆ ಸಂಬಂಧಪಟ್ಟು ಪ್ರೆಷರ್ ಇದೆ ಅಂತ ಹೇಳಿದಿರಿ. ಯಾರಿಂದ ಪ್ರೆಷರ್ ಇದೆ? ಪ್ರೆಷರ್ ನಾನು ಹೇಳಿದೆ ಸರ್ ಆಲ್ರೆಡಿ. ಯಾವ ರೀತಿ ಪ್ರೆಷರ್? ಯಾರ್ದು ಪ್ರೆಷರ್? ಸರ್ಕಾರದಿಂದ ಪ್ರೆಷರ್ ಇದೆ ಸರ್, ಸರ್ಕಾರ ಇಲ್ಲ, ರಾಜ್ಯ ಸರ್ಕಾರ. ಹಾ ಅಂದ್ರೆ ನೀವು ರಾಜಕೀಯವಾಗಿ ಬರ್ಸ್ಕೊಡ್ತಿದ್ದಾರೆ. ಹಾ ಹೌದು ಸರ್, ಯಾಕೆಂದ್ರೆ ಕೋರ್ಟ್ ಕೂಡ ರಾಜಕೀಯವಾಗಿ ಬರ್ಸ್ಕೊಡ್ತಿದ್ದಾರೆ. ಕೋರ್ಟಿಗೆ ಪ್ರೆಷರ್ ಹಾಕಿದ್ದಾರೆ ಸರ್. The public order, the way they are putting pressure, the way they are doing it communal ಮಾಡಿ ಇದನ್ನು ಬೇಕಂತ ಪ್ರೆಷರ್ ಹಾಕಿ ಎಲ್ಲ ನಮ್ಮ ವರ್ಡಿಕ್ಟ್ ಅನ್ನು ನಮ್ಮ ವಿರುದ್ಧ ಮಾಡಿದ್ದಾರೆ. ಸೊ ಯಾ, ಹಾಗಾದ್ರೆ ಬೇರೆ ಪ್ರಕರಣಕ್ಕೂ ಸರ್ಕಾರ ಪ್ರೆಷರ್ ಹಾಕಿದ್ರೆ ಕೋರ್ಟ್ ಕೇಳುತ್ತೆ ಅಂತ ಹೇಳ್ತೀರಾ? ಬೇರೆ ಪ್ರಕರಣಗಳಿಗೂ, ನಿಮ್ಮ ಪ್ರಕರಣ ಬಿಟ್ಟು ಬೇರೆ ಪ್ರಕರಣಗಳಿಗೂ ರಾಜ್ಯ ಸರ್ಕಾರ ಪ್ರೆಷರ್ ಹಾಕಿದ್ರೆ ಕೋರ್ಟ್ ಒಬ್ಬೆ ಮಾಡುತ್ತೆ ಅದನ್ನ? After this, I could have said before the protest started, there was no, the petitioners have not even submit proof that you were wearing the scarf hijab inside classroom. What do you have to say? sir, we have already explained this, what happened actually. From starting we are explaining every media that what actually happened with us. So you want me to repeat it? No, I'm just asking a response because the High Court in its observation was said that before the protest started for hijab, there was no proof submitted by the petitioners of wearing hijab inside classrooms. Yeah, that's what I told you. Please. Yeah. So it was in our college. Yeah, we were not wearing because our parents told us when I wore my hijab in first QC. When I wore right now I'm in second QC. But when I wore hijab in first QC, they asked me to remove it. And they told it's our lecturer. Okay, he asked me to remove it. He said you can't wear hijab inside the class. But where has my seniors used to wear? And that is that proof have been submitted. So where has my seniors used to? So I question like why aren't we allowed, but our seniors are allowed? So they did not allow us. They said no, you can't wear. This is not a part of your uniformity, equality, this, that. They told the same thing. And later on, there was no much time. Like lockdown took place, and we just had like 1 or 2 months offline exam. So again, it was online exam. So when second QC started, what our parents said is, don't go. Like if you go like that, again they'll make the same issue. They'll not let you inside the class. They'll ask you to remove it, and they'll just not allow you to seek education. So our parents said that we will come to the college and we'll request your principal. Let's have talk first. We did not wanted to make any issue or something because So our parents came to the principal. First time when we came, he was not there. When was this? This was in second QC. It was in September, November, December, September. Yeah, at that time. So when parents came. Not only these girls' parents, but other girls who are right now, we are not part of this. Their parents also came and requested a principal. So many times principal was not there, and when they kept our demand, like to wear hijab, and our parents told whichever color you ask, they'll wear, no problem. And our parents tried all the way to convince them, not once, but they went thrice, and like 3 to 4 times they went to pay our principal and college to request, but we got no positive response. Though our parents used to sit outside the office for more than 1-2 hours, we used to make them sit outside. We used to treat them in very bad way, and our parents were also tired. At last they told that you go and wear because it's your constitution right now. They can't allow it. It's enough of requesting because you have been already by requesting you have been already lost so many times. So after that, when we started wearing, from that time this issue have become for 3-4 days we were sitting outside. And we had no help. Again our parents were called. Again our parents requested, tried to convince everything. We tried all the way to convince our principal. Literally we tried all the way. But I don't know what was making him not to allow us to go with a piece of cloth. We just cover our head. I have a follow-up question. Did the education department, the state government,
connect with you after the verdict was held, because asking you all to fall in line with what the courts have said. No. Whatever right now, whatever she said from the beginning, every single media, we have been saying this whole story to every single media from 3 months, and look where we are, sitting in the same place, no justice. Do you feel isolated? We feel so many more things, we can't even explain that. We feel really sad that we are the citizens of this country and we have been not treated equally. There is no justice prevailing. So what else do you all expect? Like, what is the question you want us? What do you want us to answer right now? So you feel it's government pressure on the court, that's why you didn't get justice? We don't know about all those things, sir, but ಹಿಜಾಬ್ ಬಗ್ಗೆ ಹೈಕೋರ್ಟ್ನಿಂದ ಮಹತ್ವದ ಐತಿಹಾಸಿಕ ತೀರ್ಪು ಪ್ರಕಟವಾಗ್ತಾ ಇದ್ದಂತೆ 6 ಜನ ವಿದ್ಯಾರ್ಥಿನಿಯರು ಮೊದಲಿಗೆ ಹೈಕೋರ್ಟ್ ಮೆಟ್ಲನ್ನ ಏರಿದ್ರಲ್ಲ, ಅವರು ಇವತ್ತು ಮತ್ತೆ ಸುದ್ದಿಗೋಷ್ಠಿಯಲ್ಲಿ ಹಿಜಾಬ್ ನಮ್ಮ ಹಕ್ಕು, ನಮಗೆ ಹಿಜಾಬ್ ಬೇಕೇ ಬೇಕು ಅಂತ ಮಾತನಾಡಿದ್ದಾರೆ. ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಹಿಜಾಬ್ಗೆ ಪಟ್ಟನ್ನ ಹಿಡಿದಿದ್ದಾರೆ. ಮತ್ತೆ 6 ವಿದ್ಯಾರ್ಥಿನಿಯರು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ಸುಮಾರು 1.5 ತಿಂಗಳಿಂದ ಇದು ನಡೀತಲೇ ಇದೆ. ನಾವು ಹೈಕೋರ್ಟ್ಗೆ ಹೋಗಿದ್ದು ಹಿಜಾಬ್ಗಾಗಿ, ನಮಗೆ ನ್ಯಾಯ ಸಿಗುವಂತ ವಿಶ್ವಾಸ ಇತ್ತು. ಆದ್ರೆ ಈ ತೀರ್ಪಿನಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ. ಜಾತ್ಯತೀತ ರಾಷ್ಟ್ರದಲ್ಲಿ ಎಲ್ಲಾ ಧರ್ಮದ ಆಚರಣೆಗಳಿಗೂ ಕೂಡ ಅವಕಾಶ ಇದೆ. ಈಗ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಅವರು ಮಾತಾಡ್ತಾ ಇದ್ರು. ನಮ್ಮ ಸಂವಿಧಾನಿಕ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಹೈಕೋರ್ಟ್ ಮೇಲೆ ಬಹಳಷ್ಟು ವಿಶ್ವಾಸ ಇಟ್ಕೊಂಡಿದ್ವಿ, ನ್ಯಾಯ ಸಿಗುತ್ತೆ ಅಂತ. ಸೊ ಅಲ್ಲಿಗೆ ಹೋಗಿದ್ವಿ, ಆದ್ರೆ ಈ ತರ ತೀರ್ಪು ಬಂದಿದ್ರಿಂದ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ಮಾಡ್ತೀವಿ ಅಂತ 6 ಜನ ವಿದ್ಯಾರ್ಥಿನಿಯರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ತೀರ್ಪು ಯಾರದ್ದೋ ಒತ್ತಡದಿಂದ ಬಂದಿದೆ ಅಂತಾನೂ ಕೂಡ ವಿದ್ಯಾರ್ಥಿನಿಯರು ಆರೋಪ ಮಾಡಿದ್ದಾರೆ. ಒತ್ತಿ ಅವ್ರು ಹೇಳಿರೋದು ಮತ್ತೆ ಹಿಜಾಬ್ ನಮ್ಮ ಸ್ವಾತಂತ್ರ್ಯ, ಅದು ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಒಂದು. ಪ್ರಾಂಶುಪಾಲರ ಜೊತೆ ನಾವು ಮಾತಾಡ್ತೀವಿ ಅಂತ ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ನಾವು ಪಿಟಿಷನರ್ ನಾವು ಹೈಕೋರ್ಟಿಗೆ ಯಾಕೆ ಹೋದದಂದ್ರೆ ನಮಗೆ ಹಿಜಾಬ್ ಬೇಕಿತ್ತು, ನಮಗೆ ಹಿಜಾಬ್ ಹಾಕಿ ಕ್ಲಾಸಲ್ಲಿ ಕುತ್ಕೊಳ್ಳಿಕ್ಕಿತ್ತು. ನಾವು ಅದಕ್ಕೆ ಹೈಕೋರ್ಟಿಗೆ ಹೋದದ್ದು, ಅವರಿಗೆ ಅಪ್ರೋಚ್ ಮಾಡಿದ್ದು. ಅಂಡ್ ನಮಗೆ ತುಂಬಾ ಭರವಸೆ ಇತ್ತು ದಟ್ ವಿ ವಿಲ್ ಗೆಟ್ ಜಸ್ಟಿಸ್ ಇನ್ ಹೈಕೋರ್ಟ್. ಆದ್ರೆ ಅನ್ಫಾರ್ಚುನೇಟ್ಲಿ ನಮಗೆ ಸಿಕ್ಲಿಲ್ಲ. ಸೊ ನಾವು ಹೋದದ್ದು ನಮಗೆ ಹಿಜಾಬ್ ಬೇಕಂತ. ನಾವು ಹಿಜಾಬ್ ತೆಗೆದು ನಾವು ಕ್ಲಾಸ್ ಒಳಗೆ ಹೋಗುದಿಲ್ಲ, ನಮಗೆ ಹಿಜಾಬ್ ಬೇಕು. ಅಂಡ್ ನಾನು ಫೈಟ್ ಮಾಡ್ತೇನೆ, ಅದಕ್ಕೆ ಎಷ್ಟಾಗ್ತದೆ ಅಷ್ಟು ಫೈಟ್ ಮಾಡ್ತೇನೆ, ಎವ್ರಿ ಲೀಗಲ್ ವೇ ಅಲ್ಲಿ ಫೈಟ್ ಮಾಡ್ತೇನೆ. ಸೊ ನಮ್ಮ 6 ಮೆಂಬರ್ಸ್ ಇದು ಸೇಮ್ ಒಪಿನಿಯನ್ ಇದೆ. ಈಗ ನಾವು ಹಿಜಾಬ್ ಇಲ್ಲದೆ ನಾವು ಕ್ಲಾಸ್ ಒಳಗೆ ಹೋಗುದಿಲ್ಲ, ಯಾಕೆಂದ್ರೆ ನನಗೆ ಹಿಜಾಬ್ ಬೇಕು. ದಿಸ್ ಇಸ್ ಮೈ ಎಸೆನ್ಷಿಯಲ್ ಪಾರ್ಟ್ ಆಫ್ ಮೈ ರಿಲಿಜನ್. ಈಗ ಅದು ಡಿನೈ ಮಾಡ್ತಿದ್ದಾರೆ, ಹೈಕೋರ್ಟ್ ಹೇಳಿದ್ದಾರೆ ಇದು ನಮ್ಮ ಎಸೆನ್ಷಿಯಲ್ ಪಾರ್ಟ್ ಅಲ್ಲ ಅಂತ. ಆದ್ರೆ has she mentioned, it's written in Quran that girl should cover her hair. ಸರ್, ನಾವು ಅವರನ್ನು ಫಾಲೋ ಮಾಡಿದಲ್ಲ, ನಾವು ನಮ್ಮ ಕುರಾನ್ ಅನ್ನು ಫಾಲೋ ಮಾಡಿದ್ದು. ನಮ್ಮ ಕುರಾನ್ ಹೇಳಿದ ಮೇಲೆ ನಮಗೆ ಅದು ಫೈನಲ್ ಸರ್. ವಿ ಆರ್ ಜಸ್ಟ್ ಟ್ರೈಂಗ್ ಟು ಲೆಟ್ ದೆಮ್ ನೋ ದಟ್ ವಾಟ್ ಇಸ್ ರಿಟನ್ ಇನ್ ಅವರ್ ಕುರಾನ್ ಅಂಡ್ ಅವರ್ ರಿಲಿಜನ್ ಎಕ್ಸ್ಪೆಕ್ಟ್ಸ್. ಯಾ ಸರ್, ಹಿಜಾಬಿನ ಬಗ್ಗೆ ಇದೆ, ಕುರಾನ್ ಅಲ್ಲಿ ಬರೆದಿದೆ. ಅವರು ಆವಾಗ ಎಕ್ಸೆಪ್ಟ್ ಮಾಡಿದ್ದಾರೆ ಜಡ್ಜಸ್. ಬಟ್ ಈಗ ಇದು ಸ್ಟೇಟ್ಮೆಂಟ್ ಯಾಕೆ ಬಂತು ಅಂತ ಗೊತ್ತಿಲ್ಲ, ಇದು ರೀಸನ್ ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಸರ್. ದೇ ಆರ್ ಡೂಯಿಂಗ್ ಇಟ್ ಫಾರ್ ಸಮ್ ಅದರ್ ರೀಸನ್, ಐ ಡೋಂಟ್ ನೋ ಅಬೌಟ್ ದಿಸ್. But they have put it this reason that it's not important in our religion. But sir, it's their wish, sir. It's their wish. I don't know whether that lady, that ma'am, that judge knows about what is written in the Quran. We are just trying to let them know that what is written in our Quran and our religion expects. We will be continuing till we get our rights, because we have been fighting for our rights and we are not going to compromise on it. Sir, it's their wish, sir. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.